ನೋಡಿ ನಮ್ಮ ಪಾಪು ಬಸ್ಸಾರಲ್ಲಿರೋ ಕಾಳೆಲ್ಲ ತಿಂತೈತೆ. ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ ಬಸ್ಸಾರು ಊಟ ಮಾಡಿದ್ರೆ ಕೇಳೋಣ. ಅಚಿತ್, ನಿಮ್ಗೆ ಇಷ್ಟನಾ ಬಸ್ಸಾರು? ಬಸ್ಸಾರು ತಿಂದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ನೋಡ್ರಿ? ಆ ಬಸ್ಸಾರು ಮುದ್ದೆ ಕಾಳು ತಿಂದ್ರೆ ಹಂಗ್ ತಲೆ ಅಳ್ಳಾಡ್ಸ್ಕೊಂಡ್ ತಿನ್ಬೇಕು ಅನ್ಸುತ್ತಂತೆ, ಅಷ್ಟ್ ಚೆನ್ನಾಗಿರುತ್ತಂತೆ. ಅದು 3.5 ವರ್ಷದ ಮಗುಗೆ. ಇನ್ನ ದೊಡ್ಡವ್ರಿಗಿನ್ ಹೆಂಗ್ ಅನ್ಸಿರ್ಬೇಕು. ಇಷ್ಟನಾ ಬಸ್ಸಾರು? ಬಸ್ಸಾರು ಜೊತೆ ಏನ್ ತಿಂತೀರಾ? ಕಾಳು ಜೊತೆ ಮುದ್ದೆ. ಬೀನ್ಸು, ಹೀರೆಕಾಯಿ, ಹಸಿ ಹಲಸಂಡೆ ಕಾಳು ಇದೆಲ್ಲ ಹಾಕ್ಬಿಟ್ಟು ಒಂದು ಟೇಸ್ಟಿ ಆಗಿರೋ ಬಸ್ಸಾರು ಮಾಡ್ತಾ ಇದೀವಿ ಇವತ್ತು. ಸಕ್ಕತ್ತಾಗಿರುತ್ತೆ ಇದು. ಹಳ್ಳಿಗಳ ಕಡೆ ಇದೇ ಥರನೇ ಹಸಿ ಕಾಯಿ ಬಂದಾಗ ಹಲಸಂಡೆ ಕಾಳು, ತೊಗರಿ ಕಾಳು ಮತ್ತು ಅವರೆಕಾಳು ಇದೆಲ್ಲ ಯೂಸ್ ಮಾಡಿ ಬಸ್ಸಾರು ಮಾಡ್ತಾ ಇರ್ತಾರೆ. ಅದೇ ಥರ ನಾವು ಟ್ರೈ ಮಾಡ್ತಾ ಇದೀವಿ ಇವತ್ತು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹೀರೆಕಾಯಿ, ಬೀನ್ಸು, ಹಸಿ ಹಲಸಂಡೆ ಕಾಳು, ಆಮೇಲೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು, ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. 2 ಕೂಗಿಸಿದ್ರೆ ಸಾಕು, ಅದು ಬೇಯುತ್ತೆ. ನಾನೀಗ ಕೂಗ್ಸೋದಕ್ಕೆ ಇಡ್ತಿದ್ದೀನಿ. ಈಗ ನಾನು ಅದನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಕಾಳು ಎಲ್ಲ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಇಷ್ಟು ಹುರ್ಕೋಬೇಕು. ಫಸ್ಟ್ ಸ್ವಲ್ಪ ಡ್ರೈ ಆಗಬೇಕಷ್ಟೇ, ಜಾಸ್ತಿ ಡ್ರೈ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಡ್ರೈ ಆದರೆ ಸಾಕು. ಒಂದು ಕೂಗಿದೆ. ಇವಾಗ ನಾವು ಆಫ್ ಮಾಡ್ಬಿಟ್ಟು ತೆಕ್ಕೊತಾ ಇದ್ದೀವಿ. ನೋಡಿ ಹೇಗೆ ಕಾಣುತ್ತೆ ಅದು ಅಂತ. ಈಗ ಅದನ್ನ ನಾವು ಬಸ್ಕೊಂತಾ ಇದೀವಿ. ನೀರು ಮತ್ತೆ ಕಾಳು ಸಪ್ರೇಟ್ ಆಗಬೇಕು. ಆ ಬಸ್ಕೊಂಡು ಇರೋ ನೀರಿಗೆ ನಾವು ಮಾಡ್ತೀವಲ್ಲ ಅದಕ್ಕೆ ಬಸ್ಸಾರು ಅಂತ ಹೇಳೋದು. ಕರಿಬೇವು, ಮೆಣಸು, ಜೀರಿಗೆ ಹುರ್ಕೊಂಡಿದ್ವಲ್ಲ ಅದು, ಆಮೇಲೆ ಬೇಯಿಸ್ಕೊಂಡಿರೋ ಟೊಮೊಟೊ, ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ, ಹಸಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿರಬೇಕು. ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ತಗೊಳ್ಳೋದು, ಮತ್ತು ಜೀರಿಗೆ, ಮೆಣಸು, ಕರಿಬೇವು ಹುರ್ಕೊಂಡಿರ್ತೀವಲ್ಲ ಅದು, ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಬೇಯಿಸ್ಕೊಂಡಿರೋ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿ ಬೆಳ್ಳುಳ್ಳಿ, ಹಸಿ ಈರುಳ್ಳಿ, ಆಮೇಲೆ ಸ್ವಲ್ಪ ನೆನೆಸ್ಕೊಂಡಿರೋ ಹುಣಸೆಹಣ್ಣು ಇಷ್ಟು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಒಬ್ಬೊಬ್ಬರು ಈರುಳ್ಳಿ ಮೆಣಸಿನ್ಕಾಯಿನ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊತಾರೆ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡ್ತಾರೆ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ತೀವಿ. ಇದು ಕೂಡ ಸಾಂಬಾರು ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನಾವು ಅದನ್ನ ಮಿಕ್ಸಿಗೆ ಹಾಕೊತಾ ಇದ್ದೀವಿ. ಈಗ ನಾವು ಓಪನ್ ಮಾಡ್ತೀವಿ. ಇದು ಬಸ್ಸಾರಿಗೆ ರುಬ್ಕೊಂಡಿರೋ ಮಸಾಲೆ. ಈಗ ನಾವು ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾ ಇದ್ದೀವಿ. ಬಸ್ಸಾರಿಗೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರ್ಬೇಕು. ಈಗ ಎಣ್ಣೆ ಮತ್ತೆ ಸಾಸಿವೆ ಹಾಕಿದೀವಿ. ಈಗ ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ತಾ ಇದ್ದೀವಿ. ಅದು ಗೋಲ್ಡನ್ ಕಲರ್ ಬರೋದು. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅಲ್ಲಿ ಎಣ್ಣೆಲಿ ಫ್ರೈ ಆಗಬೇಕು. ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕಬೇಕು. ಆಮೇಲೆ ಕಾಳು ಬೇಯಿಸಿ ಬಸ್ಕೊಂಡಿರ್ತೀವಲ್ಲ ನೀರು, ಅದನ್ನ ಆ ಒಗ್ಗರಣೆ ಮಸಾಲೆಗೆ ಹಾಕಬೇಕು. ನೋಡಿ ಹಾಕ್ತಾ ಇದ್ದೀವಿ.
ಇದು ಚೆನ್ನಾಗಿ ಕುದಿಯುತ್ತೆ ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಲರ್ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಮುದ್ದೆ ಮಾಡಿದ್ರೆ, ರಾಗಿ ಮುದ್ದೆ ಮಾಡ್ಕೊಂಡು ತಿಂತಿದ್ರೆ ಸ್ವರ್ಗನೇ ಸಿಗ್ದಂಗೆ ಆಗತ್ತೆ. ನಾವು ಕಾಳು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಎಷ್ಟು ಬೇಕೋ ಅಷ್ಟು. ಸಾಂಬಾರ್ಗೆ ಏನಾದರೂ ಕಡಿಮೆ ಬಂದರೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕಿ ಚೆನ್ನಾಗಿರುತ್ತೆ. ನಾವೀಗ ಕಾಳು ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಕಾಳು ಒಗ್ಗರಣೆ ಮಾಡೋಣ. ಕಾಳು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಹಾಕಿದ್ದೀವಿ ಬಾಣಲಿಗೆ. ಸ್ವಲ್ಪ ಸಾಸಿವೆ ಹಾಕೋಣ. ಇಲ್ಲಿ ಸಾಂಬಾರ್ ಕುದಿದಿದೆ ಬಸ್ಸಾರು. ನೋಡ್ರಿ ಹೆಂಗ್ ಕಾಣಿಸುತ್ತೆ ಬಸ್ಸಾರು ಅಂತ. ಅದು ಚೆನ್ನಾಗಿ ಕುದಿಬೇಕು, ಹಸಿ ಸ್ಮೆಲ್ ಹೋಗ್ಬೇಕದು. ಇಲ್ಲಿ ಸಾಂಬಾರ್ ಕುದಿತಿದೆ, ಇಲ್ಲಿ ಕಾಳು ಒಗ್ಗರಣೆ ರೆಡಿ ಆಗ್ತಿದೆ. ಈಗ ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾ ಇದೀವಿ, ಈರುಳ್ಳಿ ಹಾಕ್ತಾ ಇದೀವಿ. ನೋಡಿ ಅದು ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ಬೇಯಿಸ್ಕೊಂಡಿರೋ ಕಾಳನ್ನ ಒಗ್ಗರಣೆಗೆ ಹಾಕ್ಬಿಡ್ಬೇಕು. ಬಸ್ಸಾರ್ದು ಕಾಳು ಫ್ರೈ ರೆಡಿ ಆಯಿತು. ಕಾಳು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬಸ್ಸಾರು ರೆಡಿ ಆಗಿದೆ. ಇನ್ನೇನಿಲ್ಲ, ಮುದ್ದೆ ಒಂದು ಮಾಡ್ಕೊಂಡು ಊಟ ಮಾಡ್ಬೇಕಷ್ಟೆ. ಇಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀವಿ. ಮುದ್ದೆಗೆ ನಾವು ಪ್ಲೈನ್ ರಾಗಿದು ಮುದ್ದೆ ತಿನ್ನಲ್ಲ, ಸ್ವಲ್ಪ ಅನ್ನ ಹಾಕ್ಬಿಟ್ಟು ರಾಗಿ ಹಸಿಟ್ಟು ಹಾಕಿ ಮುದ್ದೆ ಮಾಡೋದು. ಈಗ ಏನಂದ್ರೆ ಶುಗರ್ ಇರೋರಿಗೆ ಸ್ವಲ್ಪ ಜೀರಿಗೆ ಮತ್ತೆ ಮೆಂತ್ಯನ ಹುರಿದ್ಬಿಟ್ಟು ಬಾಣಲಿಲಿ ಪೌಡ್ರ್ ಮಾಡಿ ಇಟ್ಕೊಂಡು ಮುದ್ದೆಗೆ ಹಾಕಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತ್ಗೂ ಶುಗರ್ ಕಡಿಮೆ ಆಗುತ್ತೆ ಅಂತ ಒಂದು ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಾವು ಮೆಂತ್ಯ ಮತ್ತೆ ಜೀರಿಗೆನ ಹುರಿದು ಪೌಡ್ರ್ ಮಾಡ್ಕೊಂಡಿರೋದನ್ನ ಮುದ್ದೆಗೆ ಹಾಕ್ತಿದೀವಿ. ಡೈಲಿ ಇದೇ ಮುದ್ದೆ ನಾವು ಮಾಡೋದು ಮನೆಯಲ್ಲಿ. ಮತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ, ಬರೀ ಮುದ್ದೆ ಕೂಡ ತಿನ್ಬೋದು. 1 ಸ್ಪೂನ್ ಹಾಕಬೇಕು. ಮತ್ತೆ ಇದು ಬರೀ ಮುದ್ದೆ ಕೂಡ ತಿನ್ಬೋದು. ತುಪ್ಪದಲ್ಲಿ ಮೆಂತ್ಯ, ಜೀರಿಗೆ ಮತ್ತೆ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡಿ ತುಪ್ಪದಲ್ಲಿ ತಿಂತಾ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ. ಬರೀ ಮುದ್ದೆನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮೆಂತ್ಯ ಮುದ್ದೆ. ಮೆಂತ್ಯ ಮುದ್ದೆನೇ ಬರೀ ಮೆಂತ್ಯ ಅಲ್ಲ, ಸ್ವಲ್ಪ ಮೆಂತ್ಯ ಪೌಡ್ರ್ ಅಷ್ಟೇ. ನೋಡಿ ಈಗ ಅದು ಉಪ್ಪು ಬರ್ತಾ ಇದೆ ಮುದ್ದೆಗೆ. ಈಗ ನಾವು ಅದು ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ. ಖಾರ ಖಾರ ಬಸ್ಸಾರು, ಕಾಳು, ಸಾಂಬಾರು ಬಂತು. ನೋಡಿ ಮುದ್ದೆ, ಕಾಳು, ಬಸ್ಸಾರು, ಅದು ಬಿಸಿ ಬಿಸಿ ಮುದ್ದೆಲಿ ನೋಡ್ರಿ ಹೊಗೆ ಹೋಗ್ತಾ ಇದೆ, ಸಾಂಬಾರಲ್ಲಿ ಹೊಗೆ ಹೋಗ್ತಾ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಇಷ್ಟ ಆದ್ರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.